ನಾನು ನಾಸ್ತಿಕನಲ್ಲ, ನಾನು ಕೂಡ ಆಸ್ತಿಕನೇ. ಶ್ರೀರಾಮಚಂದ್ರನನ್ನ ಇಡೀ ದೇಶ ಪೂಜಿಸ್ತದೆ. 143 ಕೋಟಿನಲ್ಲಿ ಎಲ್ಲರೂ ಪೂಜಿಸ್ತಾರೆ, ಹಿಂದೂಗಳು ಹೆಚ್ಚಾಗಿ ಪೂಜಿಸ್ತಾರೆ. ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಶ್ರೀರಾಮಚಂದ್ರನ, ಆಂಜನೇಯನ ದೇವಸ್ಥಾನಗಳಿವೆ. ನಮ್ಮೂರಿನಲ್ಲಿ ನಾನು ಒಂದು ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಕಟ್ಟಿಸಿದ್ದೀನಿ. ನಾವು ಕೂಡ ಶ್ರೀರಾಮಚಂದ್ರನ, ಆಂಜನೇಯನ ಪರಮ ಭಕ್ತರು. ನಾವು ಯಾವತ್ತೂ ಕೂಡ ದೇವರ ಅಸ್ತಿತ್ವವನ್ನು ನಾನು ವಿರೋಧ ಮಾಡಿಲ್ಲ. ನಾವು ಎಲ್ಲರೂ ಹೇಳ್ತೇವೆ ದೇವನೊಬ್ಬ, ನಾಮ ಹಲವು ಅಂತ. ದೇವನೊಬ್ಬ, ನಾಮ ಹಲವು. ಕೆಲವರು ಈಶ್ವರನ ಪೂಜೆ ಮಾಡ್ತಾರೆ, ಕೆಲವರು ಆಂಜನೇಯನ ಪೂಜೆ ಮಾಡ್ತಾರೆ, ಕೆಲವರು ಶ್ರೀರಾಮಚಂದ್ರನ ಪೂಜೆ ಮಾಡ್ತಾರೆ, ಕೆಲವರು ಬ್ರಹ್ಮನನ್ನ ಪೂಜೆ ಮಾಡ್ತಾರೆ, ಕೆಲವರು ಶ್ರೀಕೃಷ್ಣನನ್ನ ಪೂಜೆ ಮಾಡ್ತಾರೆ, ಕೆಲವರು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ, ಕೆಲವು ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡ್ತಾರೆ, ಕೆಲವು ನಂಜುಂಡೇಶ್ವರನ ಪೂಜೆ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ದೇವರನ್ನ ಕರ್ಕೊಂಡು ನಾವು ಪೂಜಿಸ್ತಕ್ಕಂಥದ್ದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು, ಏನು ಹೊಸದಾಗಿ ಬಂದಿರೋದಲ್ಲ ಇದು. ಅಥವಾ ಹೊಸದಾಗಿ ಶ್ರೀರಾಮ ಟೆಂಪಲ್ ಕಟ್ತಾ ಇರೋದಲ್ಲ. ಅನೇಕ ಕಡೆಗಳ ಕಟ್ಟಿದ್ದೀವಿ, ಕಟ್ಕೊಂಡು ಹೋಗುತ್ತಲೇ ಇದ್ದೀವಿ. ನಾಳೆನೂ ಕಟ್ತೀವಿ, ನಾಳಿದ್ದು ಕಟ್ತೀವಿ, ಜಗತ್ತಿರೋವರೆಗೂ ಕಟ್ಟುತ್ತಲೇ ಇರ್ತೀವಿ. ನಾವೆಲ್ಲ ಬದುಕಿರೋವರೆಗೂ, ಮನುಷ್ಯ ಬದುಕಿರೋವರೆಗೂ ಕೂಡ ಕಟ್ಟುತ್ತಲೇ ಇರ್ತೀವಿ. ಆದ್ರಿಂದ ಶ್ರೀರಾಮಚಂದ್ರ ಎಲ್ಲರ ದೇವರು. ಈಗ ಪುರಾಣಗಳು, ನಾವು ಬಹಳ ಮುಖ್ಯವಾಗಿ ರಾಮಾಯಣ ಮತ್ತು ಮಹಾಭಾರತ ಪುರಾಣಗಳನ್ನು, ಅವು ಇಡೀ ಮನುಕುಲಕ್ಕೆ ಆದರ್ಶವನ್ನ ಕೊಟ್ಟಂತ ಪುರಾಣಗಳು ಅಂತ ಹೇಳ್ತೀವಿ. ಅದರಲ್ಲಿ ರಾಮಾಯಣನೂ ಕೂಡ ಆದರ್ಶವನ್ನ ಕೊಟ್ಟದ್ದು. ಅದಕ್ಕೆ ಶ್ರೀರಾಮಚಂದ್ರನನ್ನ ಆದರ್ಶ ಪುರುಷ, ಮರ್ಯಾದ ಪುರುಷ ಅಂತ ಕರೀತೀವಿ. ಆದರ್ಶ ಪುರುಷ, ಮರ್ಯಾದ ಪುರುಷ. ದೇಶ ರಾಮರಾಜ್ಯ ಆಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಎಲ್ಲರೂ ಕೂಡ ವ್ಯಕ್ತ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನೇ ವ್ಯಕ್ತ ಮಾಡಿದರು. ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು. ರಾಮರಾಜ್ಯ ಅಂತಂದ್ರೆ ಕುವೆಂಪು ಅವರು ಹೇಳಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಇಡೀ ಸಮಾಜ, ಇಡೀ ದೈವ, ಎಲ್ಲ ಜನಾಂಗ, ಎಲ್ಲ ಮನುಷ್ಯರಿಗೂ ಸೇರಿದ್ದು. ಬೇರೆ ಬೇರೆ ಧರ್ಮಗಳಿಂದ ನಾವು ಮಾಡಬಹುದು. ಅದು ಎಲ್ಲ ಧರ್ಮಗಳ ಸಾರನೂ ಕೂಡ ಮನುಷ್ಯನ ಒಳಿತನ್ನ ಬಯಸ್ತಕ್ಕಂಥದ್ದು ಎಲ್ಲ ಧರ್ಮಗಳು ಕೂಡ. ಅದಕ್ಕೆ ಏನ್ ಹೇಳ್ತೀವಿ ನಾವು ಸಂವಿಧಾನದಲ್ಲಿ, ಏನ್ ಹೇಳ್ಕೊಂಡಿದ್ದೀವಿ ಅಂದ್ರೆ, ಸಹಿಷ್ಣುತೆ ಸರ್ವಧರ್ಮ ಸಹಬಾಳ್ವೆ, ಸಹಿಷ್ಣುತೆ ಸಹಬಾಳ್ವೆ ಅಂತ ಬರ್ಕೊಂಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ಕೊಂಡಿದ್ದೀವಿ. ಸಹಿಷ್ಣುತೆ ಮತ್ತು ಸಹಬಾಳ್ವೆ. ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ಅಷ್ಟೇ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಯಾರು ಯಾರನ್ನು ಕೂಡ ದ್ವೇಷ ಮಾಡಬಾರದು.
ಇದೇ ಎಲ್ಲ ಧರ್ಮದಲ್ಲೂ ಹೇಳೋದು, ಇದೇ ರಾಮಾಯಣದಲ್ಲೂ ಹೇಳಿರೋದು, ಇದೇ ಮಹಾಭಾರತದಲ್ಲೂ ಹೇಳಿರೋದು. ಇದು ವಾಲ್ಮೀಕಿ ರಾಮಾಯಣ ಬರೆದು ಇಡೀ ದೇಶಕ್ಕೆ ಪರಿಚಯಿಸಿದವ್ರು ಯಾರು ಗೊತ್ತಾ? ವಾಲ್ಮೀಕಿ. ಇಡೀ ದೇಶಕ್ಕೆ, ಜಗತ್ತಿಗೆ ರಾಮಾಯಣವನ್ನ ಪರಿಚಯಿಸಿದವರು ವಾಲ್ಮೀಕಿ ಮಹರ್ಷಿ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು, ವಾಲ್ಮೀಕಿ ಜಾತಿಗೆ ಸೇರಿದವರು ಅಲ್ಲ. ಅದರಿಂದ ನಾವು ದೇವರನ್ನ ಎಲ್ಲ ಜನರು ಕೂಡ ಪೂಜಿಸ್ತೀವಿ. ಯಾವ ದೇವರು ಕೂಡ ಅತಿಯಾಗಿ ಪೂಜಿಸಿ ಅಂತ ಹೇಳಲ್ಲ. ಅದಕ್ಕೆ ಬಸವಾದಿ ಶರಣರು ಏನ್ ಹೇಳ್ತಾರೆ ಅಂತಂದ್ರೆ, ದೇವರು ವಿಗ್ರಹ ರೂಪದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಇರ್ತಾರೆ, ಆದರೆ ನಮ್ಮ ಆತ್ಮದಲ್ಲೂ ಕೂಡ ಇರ್ತದೆ ದೇವರು, ಶರೀರದಲ್ಲೂ ಕೂಡ ಇರ್ತದೆ. ಅದಕ್ಕೆ ಶರೀರವೇ ದೇಗುಲ ಅಂತ ಕರೀತಾರೆ. ಶರೀರವೇ ದೇಗುಲ, ನನ್ನ ಕಾಲೇ ಕಂಬ, ನನ್ನ ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಅಂದಮೇಲೆ ನಾವು ನಾಟಕೀಯವಾಗಿ ಪೂಜೆ ಮಾಡಿದ್ರೆ, ನಾಟಕೀಯವಾಗಿ ದೇವರನ್ನ ಭಜಿಸಿದ್ರೆ ಅದು ದೇವರಿಗೆ ತೃಪ್ತಿಯಾಗಲ್ಲ. ನಾವು ಮನುಷ್ಯನಾಗಿ ಬದುಕ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಬದುಕಿನಲ್ಲಿ, ಆಗ ಮಾತ್ರ ದೇವರು ನಮ್ಮನ್ನ ಒಪ್ಕೊಳ್ಳಿಕ್ಕೆ ತಯಾರಾಯ್ತಾನೆ. ಇಲ್ಲೇ ಇದ್ದಾನಲ್ಲ ದೇವರು, ಇಲ್ಲೇ ಇದ್ದಾನೆ. ಮತ್ತೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನೂ ನೋಡ್ತಾ ಇರ್ತಾನಲ್ಲ ದೇವರು. ನಾನು ಆ ಧರ್ಮದ ಕೆಲಸಗಳನ್ನು ಮಾಡಿಬಿಟ್ಟು ದೇವ್ರಿಗೆ ಹೋಗಿ ಪೂಜೆ ಮಾಡಿಬಿಟ್ರೆ ಶ್ರೀರಾಮಚಂದ್ರ ಕ್ಷಮಿಸ್ಬಿಡ್ತಾನ? ಮಾಡಬಾರ್ದು ಇದೆಲ್ಲ ಮಾಡಿಬಿಟ್ಟು ದೇವರೇ ನಾನು ಕಾಪಾಡಪ್ಪ, ತಪ್ಪು ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಕ್ಷಮಿಸ್ಬಿಡ್ತಾನ? ಅಮಾನವೀಯವಾದಂತ ಕೆಲಸಗಳನ್ನೆಲ್ಲ ಮಾಡಿ ದೇವರೇ ನಾನು ಕ್ಷಮಿಸ್ಬಿಟ್ರಿ ಅಂತಂದ್ರೆ ದೇವರು ಕ್ಷಮಿಸ್ತಾನ? ನಾವು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡೆದಾಗ ಮಾತ್ರ ದೇವರು ನಮ್ಮನ್ನ ಒಪ್ಕತಾನೆ, ದೇವರು ನಮಗೆ ಒಳ್ಳೆಯದನ್ನ ಮಾಡ್ತಾನೆ.